ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇವತ್ತಿನ ರೆಸಿಪಿ ಏನಂದ್ರೆ ಬದ್ನಿಕಾಯಿ ಫ್ರೈ ಅಂತ ಸೈಡ್ ಡಿಶ್ ಆಗಿ ನೀವು ಅನ್ನದ ಜೋಡಿ, ಚಪಾತಿ, ರೊಟ್ಟಿ ಎಲ್ಲದ್ರ ಜೋಡಿ ತಿನ್ಬೋದು. ಮತ್ತು ಸೂಪರಾಗಿರ್ತೈತಿ. ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿರ್ತೈತಿ. ಇದನ್ನು ನಿಮ್ಗೆ ಮಾಡೋದು ಫುಲ್ ಡಿಟೇಲ್ ವಿಡಿಯೋ ತೊಗೊಂಡು ಇಲ್ಲಿ ನೋಡ್ರಿ, ಅನ್ನ, ತುಪ್ಪ, ಬದ್ನಿಕಾಯಿ ಈ ರೀತಿ ಫ್ರೈ ಮಾಡಿ ತಿಂದ್ರಂತೂ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಇದನ್ನು ನೀವು ಎಲ್ಲದ್ರ ಜೋಡಿ ಹೊಂತೈತಿ. ಇದನ್ನು ಮಾಡ್ಕೊಳಕ್ಕೆ ನಾನು ಭಾಳ ಈಸಿನೂ ಐತಿ. ಮತ್ತು ಇದನ್ನು ಮಾಡ್ಕೊಳಕ್ಕೆ ನಾನು ಬದ್ನಿಕಾಯಿ ಈ ಸೈಜ್ ತೊಗೊಂಡನು. ಸ್ಮಾಲ್ ಸೈಜ್ ಇದ್ರೂ ನಡಿತೈತಿ. ಇದು ನಮ್ಮ ಹೊಲದಾಗಿಂದ ನಾನು ದೊಡ್ಡದಿತ್ತ ನಾನು ಅದನ್ನು ತೊಗೊಂಡನು. ಇದಕ್ಕೆ ಒಂದು ಬದ್ನಿಕಾಯಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಮಸಾಲೆ ತೊಗೊಂಡ ನಾನು. ಒಂದು ಅರ್ಧ ಚಮಚೆ ಚಾಟ್ ಮಸಾಲ, ಒಂದು ಅರ್ಧ ಚಮಚೆ ಆಮ್ಚೂರು ಪೌಡ್ರ, ಒಂದು ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ, ಕಸೂರಿ ಮೇಥಿ, ಕೊತ್ತಂಬರಿ, ಖಾರ, ಉಪ್ಪ, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡನು. ಮತ್ತು ಒಂದು ಅರ್ಧ ಚಮಚೆ ಗರಂ ಮಸಾಲ, ಒಂದು ಸ್ವಲ್ಪ 2 ಚಮಚದಷ್ಟು ಕಡಲೆ ಹಿಟ್ಟ. ನಾವು ಯಾವುದೋ ಒಂದು ಸೈಡ್ ಡಿಶ್ ಮಾಡ್ಕೊಳಕತ್ರ ಬ್ಲ್ಯಾಕ್ ಸಾಲ್ಟ್ ಒಂದು ಸ್ವಲ್ಪ ತೊಗೋಬೇಕು, ಅದು ಟೇಸ್ಟ್ ಕೊಡ್ತೈತೆ ಅಂತ ಆಲ್ಮೋಸ್ಟ್ ಎಲ್ಲ ರೆಸಿಪಿ ಒಳಗೆ ಹೇಳಿರ್ತಾನು. ಬದ್ನಿಕಾಯಿ ಹೋಳು ಹೆಂಚು ತೊಳಿಬಾರ್ದು. ಮೊದಲು ಬದ್ನಿಕಾಯಿ ತೊಳೆದ ಕಾಸ ಈ ರೀತಿ ರೌಂಡಾಗಿ ಸ್ಲೈಸ್ ಮಾಡಿ ಒಂದು ತಟ್ಟೆ ಒಳಗೆ ಇಟ್ಕೋಬೇಕು. ಮತ್ತು ಇವೆಲ್ಲ ಐಟಮ್ಸ್ ಏನಿರ್ತಲ್ಲ ಇವನಷ್ಟು ಒಂದು ಸ್ವಲ್ಪ ಕೈ ಸಹಾಯದಿಂದನೇ ಎಲ್ಲ ಕೊಲಿಸ್ಬೇಕು. ಆಮೇಲೆ ಇದಕ್ಕೆ ನಾನು 2 ಚಮಚದಷ್ಟು ಸಣ್ಣ ರವಾ ಕುಡಿಸಿದನು. ನೀವು ಚಿರೋಟಿ ರವಾ ಆದರೂ ಕುಡಿಸ್ರಿ, ಸಣ್ಣ ರವಾ ಆದರೂ ಕುಡಿಸ್ರಿ. ಆಮೇಲೆ ಒಂದು ಅರ್ಧ ಹೋಳು ಕಾಸು ಲಿಂಬೆಹಣ್ಣು ಹಿಂಡಿ ಕಾಸ ಈ ರೀತಿ ಇವನ್ನೆಲ್ಲ ಕೈ ಸಹಾಯದಿಂದ ಕಲಿಸೆ ಅಂದ್ರೆ ಖಾರ ಉಪ್ಪ ಎಲ್ಲ ಕೂಡಿ ಬ್ಲೆಂಡ್ ಆಗಬೇಕು. ಆಮೇಲೆ ಬದ್ನಿಕಾಯಿ ಹೋಳು ನಾ ಇಲ್ಲಿ ತೋರ್ಸಾತ ನೋಡ್ರಿ. ಈ ರೀತಿಯಾಗಿ ನೀವು ಒಂದೊಂದು ತೊಗೊಂಡು ಕಾಸು ಮೇಲ್ಗಡೆ ಕೆಳಗಡೆ ಹಚ್ಚಿ ಒಂದು ಅರ್ಧ ತಾಸು ಬಿಟ್ಬಿಡ್ಬೇಕು ಇವನ್ನ. ಅಂದ್ರೆ ಅದೆಲ್ಲ ಖಾರ ಉಪ್ಪ ಎಲ್ಲ ಕುಡ್ಕೊಳ್ಳೋ ಮಟ್ಟ ಅಂತ ಕಾಸ ಬಿಟ್ಟಿದ್ನಿ ನಾನು. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಉದ್ರಿಸಿ ಕಾಸ ಈ ರೀತಿಯಾಗಿ ಅದು ಖಾರ ಉಪ್ಪ ಎಲ್ಲ ಹೀರ್ಕೋಬೇಕು ಅನ್ನೋ ಸಂಬಂಧ ಬಿಟ್ಟು ಗ್ಯಾಸ್ ಮೇಲೆ ತೆಮಿ ಇಟ್ಕಾಸ ತೆಮಿ ಕಾಶ ಈ ರೀತಿಯಾಗಿ ಅವನ್ನ ಶಾಲೋ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಚ್ಚಿರಿ, ಚಲೋ ಆಗ್ತೈತಿ. ಇವನ್ನ ಒಂದು ಸ್ವಲ್ಪ ಹೊಳೆ ಎರಡು ಬದಿ ಬೇಯಿಸ್ಬೇಕು. ಒಂದು ಸ್ವಲ್ಪ ಪ್ಲೇಟರ ಆಮೇಲೆ ಏನಾರ ಮುಚ್ಚಿ ಕಾಸ ಬೇಯಿಸಿದ್ರಂದ್ರೆ ನಿಮಗೆ ಭಾಳ ರುಚಿ ಆಗ್ತಾವೆ, ಟೇಸ್ಟ್ ಆಗಿರ್ತೈತಿ. ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಮಾಡಿ ಬೇಯಿಸಿದ್ರಿ ಅಂದ್ರೆ ಚಲೋ ಆಗ್ತಾವೆ. ಮತ್ತು ನೀವು ಬೇಡಪ್ಪ ತುಪ್ಪ ಹಚ್ಚಿ ಬೇಯಿಸ್ಕೊತಾನಂದ್ರು ಅದಕ್ಕೂ ಏನು ಪರವಾಗಿಲ್ಲ, ಟೇಸ್ಟ್ ಆಗ್ತಾವೆ. ಈ ರೀತಿಯಾಗಿ ಬದ್ನಿಕಾಯಿ ಫ್ರೈ ನೀವು ದಿನ ಬದ್ನಿಕಾಯಿ ಪಲ್ಯ ಏನು ತಿಂದು ಬೇಜಾರಾಗಿರ್ತೈತಿ. ಈ ರೀತಿ ಒಂದು ಬದ್ನಿಕಾಯಿ ಫ್ರೈ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರಾಗಿರ್ತೈತಿ. ನೀವು ಸ್ಮಾಲ್ ಬದ್ನಿಕಾಯಿಲೇನೂ ಮಾಡಿದ್ರೆ ಬರ್ತೈತಿ. ಮತ್ತು ಇದು ದೊಡ್ಡ ಬದ್ನಿಕಾಯಿ ಇದ್ರೂ ಮಾಡ್ಕೊಂಡ್ರೂ ಚಲೋ ಆಗ್ತೈತಿ. ಒಂದು 5 ರಿಂದ 10 ನಿಮಿಷ ಇವನ್ನ ಎರಡೂ ಕಡೆ ಬೇಯಿಸಿ ಕಾಸ ತೆಗೆದಿಟ್ಕೋಬೇಕು. ರೈಸ್ ಜೋಡಿ, ರೊಟ್ಟಿ ಜೋಡಿ, ಮತ್ತು ಅನ್ನ, ತುಪ್ಪ, ಬದ್ನಿಕಾಯಿ ಫ್ರೈ ಅಂತೂ ಸೂಪರ್ ಕಾಂಬಿನೇಷನ್ ಇದೆ. ಈ ರೀತಿಯಾಗಿ ನಾನು ಇದನ್ನು ಬದ್ನಿಕಾಯಿ ಫ್ರೈ ಮಾಡೋದು ನಿಮಗೆ ತೋರಿಸಿದನು. ಇದನ್ನೊಮ್ಮೆ ನೀವು ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಟ್ರೆ ಯಾರು ಬದ್ನಿಕಾಯಿ ತಿನ್ನೋದಿಲ್ಲ ಅವರು ಇಷ್ಟಪಟ್ಟು ತಿಂತಾರು. ಮತ್ತು ಅವ್ರಿಗೂ ಇದು ಇಷ್ಟನೂ ಆಗ್ತೈತಿ. ಮಕ್ಕಳಿಗಾಗಲಿ ಮತ್ತು ದೊಡ್ಡವ್ರಿಗಾಗಲಿ ಎಲ್ಲರೂ ಇದನ್ನು ತಿಂದು ಟೇಸ್ಟ್ ಮಾಡಿದ್ರಂದ್ರೆ ನಿಮಗೆ ಪದೇ ಮಾಡಿಸ್ಕೋತಾರು, ಅಷ್ಟು ರುಚಿಯಾಗಿರ್ತೈತಿ. ಮತ್ತು ಬಾಯಿ ಆಗಿರ್ತೈತಲ್ಲ ಜ್ವರ ಅದು ಬಂದಾಗ ಅವಾಗನು ಇದ್ರೊಳಗೆಲ್ಲ ಮಸಾಲೆ ಐಟಮ್ಸ್ ನಾವೇನು ಬೇರೆ ಏನು ಭಾಳ ಹಾಕೇ ಇಲ್ಲ. ಇದಕ್ಕೆ ನಾರ್ಮಲ್ ಖಾರ, ಉಪ್ಪ, ಚಾಟ್ ಮಸಾಲ, ಇವನ್ನ ಆಮ್ಚೂರ್ ಪೌಡ್ರ ಈ ರೀತಿಯಾಗಿ ಹಾಕಿದೆವು. ಟೇಸ್ಟ್ ಭಾಳ ರುಚಿ ಆಗ್ತೈತಿ. ಬಾಯಿ ಆದವ್ರಿಗಂತೂ ಭಾಳ ರುಚಿಯಾಗಿರ್ತೈತಿ. ನೀವು ಎಲ್ಲರೂ ಮನೆಯಲ್ಲಿ ಇದನ್ನೊಮ್ಮೆ ಎಲ್ಲರೂ ಟ್ರೈ ಮಾಡಿರಿ, ನಿಮಗೆ ಇಷ್ಟ ಆಗೇ ಆಗ್ತೈತಿ. ಮತ್ತು ಯಾರೆಲ್ಲ ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ.